ನಮಸ್ಕಾರ. ಈ ದಿನ .comನ ಮುಖಾಮುಖಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಶ್ರೀರಾಜ್ ಬುಕ್ವಾಡಿ. ದಾವಣಗೆರೆ ಮತ್ತು ಬಾಗಲಕೋಟೆ ಉಪಚುನಾವಣೆಯ ಬಳಿಕ ಸರ್ಕಾರದಲ್ಲಿ ಬದಲಾವಣೆಯ ವಾಸನೆ ಬರ್ತಾ ಇದೆ ಅನ್ನುವಂಥ ಚರ್ಚೆ ಇದೆ. ಸೊ ಇದೆಲ್ಲವೂ ಕೂಡ ಚುನಾವಣೆ ಮತ್ತು ಪಂಚರಾಜ್ಯ ಚುನಾವಣೆ ಇವೆಲ್ಲವೂ ಕೂಡ ಮ್ಯಾಟ್ರ್ ಆಗುತ್ತಾ ಬದಲಾವಣೆಗೆ? ಈ ಹಿಂದೆ ಕೂಡ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಒಂದಿಷ್ಟು ಚರ್ಚೆ ಆಗಿತ್ತು, ಒಂದು ಫೋಟೋಗ್ರಫಿ ಕೂಡ ಆಗಿತ್ತು. ಅದೆಲ್ಲವೂ ಕೂಡ ಆಡಳಿತ ಯಂತ್ರದಲ್ಲಿ ಬದಲಾವಣೆಗೆ ಒಂದು ಮುನ್ಸೂಚನೆ ಅನ್ನುವಂಥ ಪ್ರಶ್ನೆ ಈಗ ಉದ್ಭವ ಆಗಿದೆ. ಜೊತೆಗೆ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ನಿನ್ನೆ ರೋಡ್ ಶೋ ನಡೆಸಿ ಮಾತನಾಡ್ತಿರುವಂತಹ ಸಂದರ್ಭದಲ್ಲಿ ಹೇಳಿದ್ರು ಒಂದು ಮಾತನ್ನ. ಆ ಒಂದು ಮಾತನ್ನ ಒಂದು ರೀತಿಯಲ್ಲಿ ರಾಜಕೀಯವಾಗಿ ಅಳೆದು ತೂಗಿ ಮಾತನಾಡೋದಾದ್ರೆ, ಶಾಮನೂರ್ ಅವರು ಗೆದ್ರೆ ನನ್ಗೆ ಗೆಲುವು ಆದ ಹಾಗೆ ಅನ್ನೋದಾಗ ಅವ್ರು ಹೇಳಿದ್ರು. ಅಂದ್ರೆ ಉಪಚುನಾವಣೆಯ ಒಂದು ಟಾರ್ಗೆಟ್ ಅನ್ನ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಕೊಟ್ಬಿಟ್ಟಿದ್ಯಾ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗಿರೋದು. ಜೊತೆಗೆ DKಶಿ ಅವರಿಗೆ ಅಸ್ಸಾಂನ ಜವಾಬ್ದಾರಿ ಇದೆ. ಸೊ ಕೇರಳ ಚುನಾವಣೆ ಇದೆಲ್ಲದನ್ನೂ ಕೂಡ ಒಂದು ಹಂತದಲ್ಲಿ ನಾವು ಗಮನಿಸೋದಾದ್ರೆ ಸರ್ಕಾರದಲ್ಲಿ ಸಚಿವ ಸಂಪುಟ ಬದಲಾವಣೆಗೋ ಅಥವಾ ಮುಖ್ಯಮಂತ್ರಿ ಬದಲಾವಣೆಗೋ ಒಂದು ಮುನ್ಸೂಚನೆಯಾಗಿ ಕಾಣ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ಪತ್ರಕರ್ತರಾಗಿರುವಂತಹ ರವಿಕುಮಾರ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಶ್ರೀರಾಜ್. ನಮಸ್ತೆ ಸರ್. ಸೊ ಬಹಳ ಮುಖ್ಯವಾಗಿ ಒಂದು ವಾಸನೆ ಬಡಿತಾ ಇದೆ, ಬದಲಾವಣೆ ಇನ್ನಾದ್ರೂ ಆಗುತ್ತಾ ಅನ್ನುವಂಥ ಚರ್ಚೆ ಮುನ್ನೆಲೆಗೆ ಬಂದಿದೆ. ಸಿದ್ದರಾಮಯ್ಯನವರಿಗಿರ್ಲಿ DKಶಿ ಅವರಿಗಿರ್ಲಿ ಈ ಎರಡು ಉಪಚುನಾವಣೆ ಒಂದು ರೀತಿಯಲ್ಲಿ ಪ್ರತಿಷ್ಠೆಯಾಗಿ ಕಾಡ್ತಾ ಇದೆ ಅನ್ನೋದ್ರಲ್ಲಿ ಏನು ಅನುಮಾನ ಇಲ್ಲ. ಹಾಗಾಗಿಯೇ ಈ ರೀತಿಯ ತಂತ್ರ ಕುತಂತ್ರಗಳನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಜೊತೆಗೆ BJP ಕೂಡ ಟೀಕೆ ಮಾಡ್ತಾ ಇದೆ. ಯಾಕೆ ಕೇಳಿದ್ರೆ, ಮೊನ್ನೆ ತಾನೇ ವಿಜೇಂದ್ರ ಹೇಳಿದ್ರು ಇದು ಸಿದ್ದರಾಮಯ್ಯನವರಿಗೆ ಮಾಡು ಇಲ್ಲವೇ ಮಡಿ ಅನ್ನುವ ಉಪಚುನಾವಣೆಯಾಗಿ ಪರಿಣಮಿಸಿದೆ. ಹಾಗಾಗಿ ಅವರು ಎರಡೂ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ರಾಜಕೀಯ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಸ್ಪಷ್ಟವಾಗಿ ನಾವು ಗಮನಿಸಬೇಕು, ಎರಡೂ ವಿಧಾನಸಭಾ ಕ್ಷೇತ್ರದಲ್ಲಿ ಇಡೀ ಸರ್ಕಾರವೇ ಕಂಪ್ಲೀಟ್ ಆಗಿ ಅಲ್ಲಿ ಹೋಗಿ ಚುನಾವಣಾ ಪ್ರಚಾರದಲ್ಲಿ ತೊಡಗಿಕೊಳ್ತಾ ಇದೆ. ಸರ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಥಮಿಕವಾಗಿ ನೀವು ಏನ್ ರಿಯಾಕ್ಟ್ ಮಾಡ್ತೀರಿ ಅಂತ? ಇಲ್ಲ ಶ್ರೀರಾಜ್, ಇದು ಯಾವುದೇ ಆಡಳಿತಾರೂಢ ಪಕ್ಷಕ್ಕೆ, ಒಂದು ಸರ್ಕಾರಕ್ಕೆ ಆ ಅವಧಿಯಲ್ಲಿ ತನ್ನ ಅವಧಿಯಲ್ಲಿ ಬರ್ತಕ್ಕಂಥ ಉಪಚುನಾವಣೆಗಳು ತುಂಬಾ ಪ್ರತಿಷ್ಠೆಯಾಗಿ ಇರ್ತವೆ. ಈಗಾಗಲೇ 2-4 ವರ್ಷ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನ ಪೂರೈಸಿದೆ. 2 ವರ್ಷ ಯಶಸ್ವಿಯಾಗಿ ಪೂರೈಸಿದ ಆಡಳಿತವನ್ನ ಸಂಭ್ರಮಿಸುವ ಕಾಲಘಟ್ಟದಲ್ಲಿ ಅಧಿಕಾರ ಹಂಚಿಕೆಯ ಒಂದು ಸೂತ್ರ ಕೂಡ ಕಾಂಗ್ರೆಸ್ ಮೇಲೆ ಮನೆ ಮಾಡಿದೆ. ಸೊ ವಾದ ವಿವಾದಗಳು ನಡೀತಾನೆ ಇದಾವೆ. ಯಾರು ಮುಖ್ಯಮಂತ್ರಿ ಆಗ್ತಾರೆ, ಅಧಿಕಾರ ಬದಲಾವಣೆ ಆಗುತ್ತಾ, ಕ್ಯಾಬಿನೆಟ್ ಮಾತ್ರ ರೀಶಫಲ್ ಆಗುತ್ತಾ ಅಂತಕ್ಕಂಥ ಚರ್ಚೆಗಳು ಕೂಡ ಕಾಂಗ್ರೆಸ್ ವಲಯದಲ್ಲೇ ಇದೆ. ಆದ್ರೆ ಅಧಿಕಾರ ಹಸ್ತಾಂತರ ವಿಚಾರ ಮೊದಲೇ ಹೇಳಿದಂತೆ ಹೈಕಮಾಂಡ್ಗೆ ಮತ್ತು ಹೈಕಮಾಂಡಿನಲ್ಲೂ ಕೂಡ ಕೆಲವೇ ವ್ಯಕ್ತಿಗಳಿಗೆ ಮತ್ತು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ನಡುವೆ ಮಾತ್ರ ಗೊತ್ತಿರ್ತಕ್ಕಂಥ ಸಂಗತಿ ಅಂತಕ್ಕಂಥ ಮಾತುಗಳನ್ನ ಸ್ವತಃ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ ಹೇಳಿದಂತೆ ನಾನು ನಡ್ಕೊಳ್ತೀನಿ ಅಂತ ಹೇಳ್ತಾರೆ. ಅದ್ರ ಪ್ರಶ್ನೆ ಇರ್ತಕ್ಕಂಥದ್ದು ಏನಂದ್ರೆ, ಈಗ ಬಂದಿರ್ತಕ್ಕಂಥ 2 ಕ್ಷೇತ್ರಗಳ ಉಪಚುನಾವಣೆ ಕಾಂಗ್ರೆಸ್ ಆಡಳಿತವನ್ನ ಓರೆಗೆ ಎತ್ತಕ್ಕಂಥ ಒಂದು ಸಂದರ್ಭವೂ ಕೂಡ ಮತದಾರನ ಮಧ್ಯೆ ಇದೆ ಅಂತ ನನಗನ್ಸುತ್ತೆ. ಇದು ಇಡೀ ಒಟ್ಟಾರೆ ಅಧಿಕಾರ ಬದಲಾವಣೆಗೆ ದಿಕ್ಸೂಚಿನ ಅಂತ ಕೇಳಿದ್ರೆ ಅದು ಸ್ಪಷ್ಟ ಉತ್ತರ ಸಿಗೋದಿಲ್ಲ. ಅಧಿಕಾರ ಬದಲಾವಣೆ ಅಂದ್ರೆ ಈಗ KPCC ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಮತ್ತು ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಡುವೆ ಹಸ್ತಾಂತರ ಆಗ್ತಕ್ಕಂಥದ್ದು, ಮೂರನೇ ವ್ಯಕ್ತಿಗಿಲ್ಲ ಅವಕಾಶ ಇಲ್ಲ ಅಂತಕ್ಕಂಥದ್ದು ಇದುವರೆಗೂ ಕಾಣ್ತಾ ಇದೆ. DK ಶಿವಕುಮಾರ್ ಅವರು ಅಧಿಕಾರ ಬಿಟ್ಕೊಡ್ಬೇಕು ಒಪ್ಪಂದದಂತೆ ಅಂತ ಕೇಳ್ತಾ ಇದ್ದಾರೆ. ನಾನು ಹೈಕಮಾಂಡ್ ಏನ್ ಹೇಳುತ್ತೆ ಅದಕ್ಕೆ ನಾನು ಬದ್ಧ ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ಮೂರನೇ ವ್ಯಕ್ತಿಯ ಪ್ರವೇಶವೇ ಇಲ್ಲ ಇಲ್ಲಿ. ಈಗ ಬಿಟ್ಕೊಟ್ರೆ ಸಿದ್ದರಾಮಯ್ಯನು DK ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಬೇಕು ಅಧಿಕಾರವನ್ನ, ಅಲ್ವಾ? ಆಗಿರ್ಬೇಕಾದ್ರೆ ಒಬ್ಬ KPCC ಅಧ್ಯಕ್ಷರಾಗಿ DK ಶಿವಕುಮಾರ್ ಅವರು, ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು, ಇವರಿಬ್ರು ಕೂಡ ಪಕ್ಷದ ಹಿತದೃಷ್ಟಿಯಿಂದ ಮತ್ತು ಸರ್ಕಾರದ ಹಿತದೃಷ್ಟಿಯಿಂದ ಉಪಚುನಾವಣೆಗಳನ್ನ ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ಅವರಿಗಿದೆ. ಈ ನಿಟ್ಟಿನಲ್ಲಿ 2 ಚುನಾವಣೆಗಳು ಆಳುವ ಸರ್ಕಾರಕ್ಕೆ ತುಂಬಾ ಪ್ರತಿಷ್ಠೆಯಾದಂತ ಕ್ಷೇತ್ರವಾಗಿದ್ದಾವೆ. ಯಾಕೆಂದ್ರೆ 2 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ನ ಶಾಸಕರೇ ಇದ್ದಿದ್ದು. ಈಗ ಅವರ ಶಾಸಕರು 136 ಗೆದ್ರು, 4 ಜನ ಸೇರಿ 144ಕ್ಕೆ ಸಂಖ್ಯೆ ಇದೆ ಶಾಸಕರು. ಈ 2 ಕ್ಷೇತ್ರಗಳಲ್ಲಿ ಅವದೇ ಕ್ಷೇತ್ರ ಇರೋದ್ರಿಂದ ಆ ಕ್ಷೇತ್ರಗಳನ್ನ ಉಳಿಸ್ಕೊಳ್ಳೋದು ಬಹಳ ಸವಾಲಿನ ಕೆಲಸ, ಬಹಳ ಮುಖ್ಯ. ಆಗೊಮ್ಮೆ ಈ ಕ್ಷೇತ್ರದಲ್ಲಿ ಸೋತ್ರೆ ಆಡಳಿತ ವಿರೋಧಿ ಅಲೆ ರಾಜ್ಯದಲ್ಲಿ ಇದೆ ಅಂತಕ್ಕಂಥ ಒಂದು ಸಣ್ಣ ಸಂಕೇತವೂ ಕೂಡ ಆಗ್ಬಿಡ್ಬೋದು. ಇದು ಬಹಳ ಗಂಭೀರವಾಗಿ ಯೋಚನೆ ಮಾಡಿ ಈ ಮೊದಲ ನಾನು ಆರಂಭಿಕ ಮಾತುಗಳಾಗಿ ಇದನ್ನು ಸ್ಪಷ್ಟಪಡಿಸಕ್ಕೆ ನಾನು ಏನ್ ಇಷ್ಟಪಡ್ತೀನಿ ಅಂದ್ರೆ, ಈ ಆಡಳಿತ ವಿರೋಧಿ ಅಲೆ ಈಗ ಗ್ಯಾರಂಟಿ ಯೋಜನೆಗಳನ್ನ ಇಟ್ಕೊಂಡು ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಪಕ್ಷ
ಮತವನ್ನ ಹೆಚ್ಚನೆ ಮಾಡ್ತಾ ಇದೆ. ಗ್ಯಾರಂಟಿ ಪ್ರೋಗ್ರಾಮ್ಗಳು ಇಡೀ ದೇಶಕ್ಕೆ ಮಾದರಿ ಅನ್ನುವ ರೀತಿಯಲ್ಲಿ ಒಂದು ದೊಡ್ಡ ಪ್ರಚಾರ ನಡೀತಿದೆ. ಈಗ 5 ರಾಜ್ಯಗಳ ಚುನಾವಣೆಗಳಲ್ಲೂ ಕೂಡ ಗ್ಯಾರಂಟಿ ಯೋಜನೆಗಳು ತುಂಬಾ ಭರ್ಜರಿಯಾಗಿ ಎಲ್ಲಾ ಪಕ್ಷಗಳು ಅದನ್ನ ಅವಲಂಬಿಸಿದ್ದಾವೆ. ಈಗಿರುವ ಸಂದರ್ಭದಲ್ಲಿ ಆಡಳಿತ ವಿರೋಧಿ ಅಲೆ ಇದೆ, ರಾಜ್ಯದಲ್ಲಿ ಆರ್ಥಿಕ ದಿವಾಳಿತನ ಇದೆ ಅಂತ ಹೇಳಿ ವಿರೋಧ ಪಕ್ಷಗಳ ಆರೋಪ ಇದೆಯಲ್ಲ, ಆ ಆರೋಪ ನಿಜವೇ ಆದ್ರೆ ಈ ಚುನಾವಣೆ ಫಲಿತಾಂಶದಲ್ಲಿ ಗೋಚರ ಆಗ್ಬೋದು. ಅಥವಾ ರಾಜ್ಯದಲ್ಲಿ ಭ್ರಷ್ಟಾಚಾರ ಇದೆ, ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇದೆ ಅಂತಕ್ಕಂಥ ವಿರೋಧ ಪಕ್ಷದ ಆರೋಪಗಳಿಗೆ ಈ ಕಾಂಗ್ರೆಸ್ ಎರಡೂ ಪಕ್ಷಗಳಲ್ಲಿ ಎರಡೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಸೋಲಾದ್ರೆ ಅದು ಪುಷ್ಟೀಕರಿಸುತ್ತೆ. ಈ ನಿಟ್ಟಿನಲ್ಲಿ ಹೇಗಾದ್ರೂ ಮಾಡಿ ಆಡಳಿತ ವಿರೋಧಿ ಅಲೆಯನ್ನ ಮೆಟ್ಟಿ ಸರ್ಕಾರದ ವರ್ಚಸ್ಸನ್ನ ಉಳಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಚುನಾವಣೆಯನ್ನ ತುಂಬಾ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ಅಂತ ನನಗನ್ಸುತ್ತೆ. ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿ ಅವರ ನಡುವೆ ಒಂದು ಒಪ್ಪಂದ ಆಗಿದೆ. ಕೆಪಿಸಿಸಿ ಅಧ್ಯಕ್ಷನಾಗಿ ನಾನು 6 ವರ್ಷಗಳ ಕಾಲ ದುಡಿದಿದ್ದೇನೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ನಿಮ್ಮ ಬಣದಲ್ಲಿರುವಂತಹ ನಾಯಕರಿಗೆ ನಾನು ಬಿಟ್ಕೊಡ್ತೀನಿ, ನನಗೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡಿ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಮಾತುಕತೆ ಆಗಿದೆ ಅನ್ನುವುದು ಕಾಂಗ್ರೆಸ್ ಆಂತರಿಕ ವಲಯದಿಂದ ಕೇಳಿ ಬರ್ತಾ ಇರೋದು. ಸಿದ್ದರಾಮಯ್ಯನವರು ಕೂಡ ಒಂದಿಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಹೆಸರು, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರ ಹೆಸರು, ಆಮೇಲೆ MB ಪಾಟೀಲು, ಈಶ್ವರ ಖಂಡ್ರೆ ಇವರೆಲ್ಲ ಹೆಸರನ್ನ ಮುನ್ನೆಲೆಗೆ ತರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಲೆಕ್ಕಾಚಾರ ಇದೆ. ಸೊ ಇದು ಸಚಿವ ಸಂಪುಟ ಬದಲಾವಣೆ ಅಥವಾ ಪುನರ್ರಚನೆ, ವಿಸ್ತರಣೆ ಇದೆಲ್ಲದಕ್ಕೂ ಕೂಡ ಕಾರಣ ಆಗುತ್ತಾ? ಸೊ ಈ ಹೋಲ್ಡ್ ಅನ್ನ ಇಬ್ರು ನಾಯಕರು ಒಂದೊಂದು ಕ್ಷೇತ್ರದಲ್ಲಿ ಉಳಿಸಿಕೊಳ್ತಾರಾ ಅನ್ನೋದು ಒಂದು ಪ್ರಶ್ನೆ. ಜೊತೆಗೆ 2028ರ ಚುನಾವಣೆಗೆ ಇದು ಡಿ ಕೆ ಶಿ ಅವರಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಆಗತ್ತಾ ಅನ್ನುವಂಥ ಪ್ರಶ್ನೆ. ಇಲ್ಲ ಶ್ರೀರಾಜ್, ಏನು ಅಂದ್ರೆ ಈಗ ನಮ್ಮ ಮುಂದೆ 2 ಪ್ರಶ್ನೆ ಇದೆ. ಅಧಿಕಾರ ಹಸ್ತಾಂತರ ಮೊದಲ ಅಥವಾ ಸಚಿವ ಸಂಪುಟ ರಚನೆ ಮೊದಲ, ಯಾವುದು ಅಂತ ಹೇಳಿ. ಈಗ ಶಾಸಕರು ಎಲ್ಲ ಒಂದು ಫೋಟೋ ಶೂಟ್ ಮಾಡಿದ್ಮೇಲೆ ಅನೇಕ ವ್ಯಾಖ್ಯಾನಗಳು ಹೊರಗೆ ಬರ್ತಾ ಇದಾವೆ. ಏನಂದ್ರೆ ವಿಧಾನಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಖಾದರ್ ಅವರ ನೇತೃತ್ವದಲ್ಲಿ ಒಂದು ಫೋಟೋ ಶೂಟ್ ಆಗಿದೆ. ಬಹುಶಃ ಖಾದರ್ ಅವರು ಸಚಿವರಾಗ್ಬೋದು, ಅವರು ಸಭಾಧ್ಯಕ್ಷರಾಗಿ ಕೊನೆಯ ಅವಧಿ ಅಂತ ಅನ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಈಗ ನೀವು ಅಧಿಕಾರ ಹಸ್ತಾಂತರವೇ ಮುಖ್ಯವಾದ್ರೆ, ಮೊದಲ ಆದ್ಯತೆ ಆದ್ರೆ ಸಚಿವ ಸಂಪುಟದ ವಿಸ್ತರಣೆ ಅಧಿಕಾರವನ್ನ ಹೊಸದಾಗಿ ಯಾರು ಮುಖ್ಯಮಂತ್ರಿ ಆಗ್ತಾರೋ ಅವ್ರಿಗೆ ಬಿಟ್ಟಿದ್ದ ವಿಚಾರ. ಆಗೊಮ್ಮೆ ಅದಕ್ಕಿಂತ ಮುಂಚೆ ಏನಾದ್ರು ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ರೀಶಫಲ್ ಮಾಡಿದ್ದೇ ಆದ್ರೆ ಅಧಿಕಾರ ಹಸ್ತಾಂತರ ಸದ್ಯಕ್ಕಿಲ್ಲ ಅಂತಕ್ಕಂಥ ಒಂದು ಸೂಚನೆ. ಸದ್ಯಕ್ಕೆ ನಿಮ್ಗೆ 2.25 ವರ್ಷ ಇರೋದ್ರಿಂದ ಸದ್ಯಕ್ಕೆ ಅಧಿಕಾರ ಹಸ್ತಾಂತರ ಇಲ್ಲ ಅಂತಕ್ಕಂಥ ಸೂಚನೆ. ಒಂದು ನಾವಿಲ್ಲಿ ತುಂಬಾ ಮುಖ್ಯವಾಗಿ ಗಮನಿಸಬೇಕಾಗಿದ್ದೇನೆಂದ್ರೆ, ಸಿದ್ದರಾಮಯ್ಯನವರು ಆರಂಭದಲ್ಲಿ ನನ್ನನ್ನು 5 ವರ್ಷಕ್ಕೆ ಶಾಸಕಾಂಗ ಸಭೆಯಲ್ಲಿ ಆಯ್ಕೆಯಾಗಿರೋದು ಮುಖ್ಯಮಂತ್ರಿಯಾಗಿ ಪೂರ್ಣಾವಧಿಗೆ, ಸೊ ನಾನು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಳ್ಳೋ ಪ್ರಶ್ನೆನೇ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ರು. ಕ್ರಮೇಣ ಈಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಹೈಕಮಾಂಡ್ ಏನ್ ಹೇಳುತ್ತೋ ಅದಕ್ಕೆ ನಾನು ಬದ್ಧ. ಸೊ ಈ ಸರಿ ಬಜೆಟ್ ಮಂಡಿಸುವ ಹಿಂದಿನ ದಿನಗಳಲ್ಲಿ ಅವ್ರು ಹೇಳಿದ ಮಾತನ್ನು ಈ ಸರಿ ಬಜೆಟ್ ನಾನೇ ಮಂಡಿಸ್ತೀನಿ ಅಂತ ನೇರವಾಗಿ ಹೇಳ್ತಾ ಇದ್ರು, ಧೈರ್ಯವಾಗಿ. ಆದ್ರೆ ಈ ಬಜೆಟ್ ಮಂಡಿಸಿದ ನಂತರದಲ್ಲಿ ಮುಂದಿನ ವರ್ಷ ಬಜೆಟ್ ನೀವೇ ಮಂಡಿಸ್ತೀರ ಅಂದ್ರೆ ಹೈಕಮಾಂಡ್ ಒಪ್ಪಿದ್ರೆ ನಾನು ಮಂಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಒಂದು ಸ್ಪಷ್ಟ ಆಗಿದೆ, ಅಧಿಕಾರ ಹಂಚಿಕೆಯ ಯಾವುದೋ ಒಂದು ರೀತಿಯ ಒಪ್ಪಂದ ಅವರಿಬ್ಬರ ಮಧ್ಯೆ ನಡೆದಿದೆ. ಅದು ಯಾವ ಸ್ವರೂಪದ್ದು ಅಂತ ಗೊತ್ತಿಲ್ಲ. ಅದರ ಆಚೆಗೆ ಶಾಸಕಾಂಗ ಪಕ್ಷದ ನಾಯಕನನ್ನ ಆಯ್ಕೆ ಮಾಡ್ಬೇಕಲ್ಲ ಮುಖ್ಯಮಂತ್ರಿಗೆ. ಆ ತರದ್ದು ಒಂದು ಚದುರಂಗದ ರಾಜಕೀಯ ಚದುರಂಗವೂ ಕೂಡ ಇಲ್ಲಿ ಪ್ರಯೋಗ ಆಗ್ತಾ ಇದೆ ಅಂತ ನನ್ಗನ್ಸುತ್ತೆ. ಏನಂದ್ರೆ ಕೆಪಿಸಿಸಿಗೆ ಯಾರನ್ನ ಅಧ್ಯಕ್ಷ ಮಾಡ್ಬೇಕು, ಡೆಪ್ಟಿ ಸಿಎಂ ಅನ್ನ ಯಾರು ಮಾಡ್ಬೇಕು, ಆಗೊಮ್ಮೆ ಅಧಿಕಾರ ಹಸ್ತಾಂತರ ಆದ್ರೆ ಯಾರೆಲ್ಲ ಕ್ಯಾಬಿನೆಟ್ ನಲ್ಲಿ ಇರ್ಬೇಕು ಅನ್ನೋದಂತ ಒಂದು ಹೊಸ ಚರ್ಚೆಗಳು ಉಟ್ಕೊಂಡಿದ್ದಾವೆ. ರವಿಕುಮಾರ್ ಸರ್, ನಾವಿಲ್ಲಿ ಸ್ಪಷ್ಟವಾಗಿ ಇನ್ನೊಂದು ಅಂಶವನ್ನು ಕೂಡ ಗಮನಿಸಬೇಕಾಗುತ್ತೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಕಳೆದ 6 ವರ್ಷಗಳ ಕಾಲ ತಮ್ಮ ಸ್ವಂತ ದುಡಿಮೆಯ ಹಣವನ್ನ ಇನ್ವೆಸ್ಟ್ ಮಾಡಿ ಇಡೀ ರಾಜ್ಯಾದ್ಯಂತ ಯೂತ್ ಕಾಂಗ್ರೆಸ್ ಅನ್ನು ಬೆಳೆಸಿರೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಅಷ್ಟು ಸಾಮರ್ಥ್ಯ ಮುಂದೆ ಕೆಪಿಸಿಸಿ ಅಧ್ಯಕ್ಷರಾಗುವವರಲ್ಲಿ ಇದೆಯಾ? ಈಗ ಸತೀಶ್ ಜಾರಕಿಹೊಳಿ ಅವರಿಗೆ ಬೇಕಾದಷ್ಟು ಹಣದ ಮೂಲಗಳಿವೆ, ಬಟ್ ಅದನ್ನ ಒಂದು ಪಕ್ಷಕ್ಕೆ ಹಾಕುವಷ್ಟು ಅವರು ಮನಸ್ಸು ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಅದು ಹೈಕಮಾಂಡ್ಗೂ ಕೂಡ ತಲೆನೋವಾಗಿ ಪರಿಣಮಿಸಿದೆ ಅನ್ನೋದ್ರಲ್ಲಿ ಏನು ಅನುಮಾನ ಇಲ್ಲ ಅಂತ ಅನ್ಸುತ್ತೆ. ಸೊ ಅದೇ ಕಾರಣಕ್ಕೆ ಡಿ ಕೆ ಶಿ ತಮ್ಮನನ್ನೇ ಆ ಸ್ಥಾನಕ್ಕೆ ತಂದು ಕೂರಿಸುವಂತ ಪ್ರಯತ್ನವನ್ನು ಕೂಡ ಮಾಡಿರೋದನ್ನ ನಾವು ಗಮನಿಸಿದ್ದೀವಿ. ಸೊ ಇದೆಲ್ಲವೂ ಕೂಡ ಈ ತಂತ್ರ ಕುತಂತ್ರ ಇವೆಲ್ಲವೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಹೇಗೆ ವರ್ಕೌಟ್ ಆಗುತ್ತೆ ಮತ್ತೆ ಈ ಚುನಾವಣೆ ಎಫೆಕ್ಟ್ ಏನಾಗುತ್ತೆ ಅಂತ. ಇಲ್ಲ ನೋಡಿ, ಡಿ ಕೆ ಶಿವಕುಮಾರ್ ಅವ್ರಿಗೆ ಇರ್ತಕ್ಕಂಥ ಶಕ್ತಿ ಏನಂದ್ರೆ ಸಂಘಟನಾ ಶಕ್ತಿ. ಅವರಿಗೆ ಅವರು ತನು ಮನ ಧನ ಎಲ್ಲವನ್ನು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸಮರ್ಪಿಸಿದ್ದಾರೆ, ಅದರಲ್ಲಿ 2 ಮಾತಿಲ್ಲ.
ಎರಡು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ರು ಕೂಡ ಎರಡು ಶಕ್ತಿಗಳಾಗಿ ಕಾಂಗ್ರೆಸ್ ಪಕ್ಷವನ್ನು ಇತ್ತೀಚಿನ ದಿನಗಳಲ್ಲಿ ತುಂಬಾ ತುಂಬಾ ಸದೃಢವಾಗಿ ಬೆಳೆಸಿದ್ದಾರೆ. ಹ್ಮ್ ಹ್ಮ್ ಸಿದ್ದರಾಮಯ್ಯನವರು ತುಂಬಾ ತಾತ್ವಿಕವಾಗಿ ಅಂದ್ರೆ ಸೈದ್ಧಾಂತಿಕವಾಗಿ ಪಕ್ಷವನ್ನ ಸದೃಢಗೊಳಿಸಿದ್ರೆ, ಹ್ಮ್ ಸಂಘಟನೆ ದೃಷ್ಟಿಯಿಂದ ಮತ್ತೆ ರೂಟ್ ಲೆವೆಲ್ ಇಂದ ಕಾಂಗ್ರೆಸ್ ಅನ್ನ ಹೇಗೆಲ್ಲ ಕಟ್ಟಬೇಕು ಅನ್ನೋ ದೃಷ್ಟಿಯಿಂದ ಹ್ಮ್ ಡಿ ಕೆ ಶಿವಕುಮಾರ್ ಅವರು ಕೆಲಸ ಮಾಡಿದ್ದಾರೆ. ಹ್ಮ್ ನೀವು ಗಮನಿಸಬೇಕು, ಎಲ್ಲಿ ಎಲ್ಲಿ ಕಾಂಗ್ರೆಸ್ಸಿಗೆ ಕ್ರೈಸಿಸ್ ಉಂಟಾಗಿದೆ, ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಾ ದೊಡ್ಡ ಮಟ್ಟದಲ್ಲಿ ನೆರವಿಗೆ ನಿಂತವರು ಡಿ ಕೆ ಶಿವಕುಮಾರ್. ಇದನ್ನ ಒಪ್ಕೊಳ್ಬೇಕು ನಾವೆಲ್ಲರೂ. ಹ್ಮ್ ಯಾವ ಗುಜರಾತ್ ಚುನಾವಣೆ ಇರ್ಬೋದು, ಮೊನ್ನೆ ತಾನೇ ರಾಜ್ಯಸಭಾ ಚುನಾವಣೆ ನಡೀತಲ್ಲ, ಆ ಸಂದರ್ಭದಲ್ಲಿ ಶಾಸಕರನ್ನ ಇಲ್ಲಿ ತಗೊಂಡ್ಬಂದು ಮೇಂಟೈನ್ ಮಾಡಿತಿರ್ಬೋದು. ಈಸ್ ಎ ಗುಡ್ ಆರ್ಗನೈಸರ್, ಗುಡ್ ಈವೆಂಟ್ ಮ್ಯಾನೇಜರ್, ನಾಟ್ ಓನ್ಲಿ ಲೀಡರ್ ಡಿ ಕೆ ಶಿವಕುಮಾರ್. ಸೊ ಅವಾಗ ಕಾಂಗ್ರೆಸ್ ಯಾರಿಗೆ ಜವಾಬ್ದಾರಿ ಕೊಡುತ್ತೆ? ಕಾಂಗ್ರೆಸ್ ಪಕ್ಷದ ರಾಜಕೀಯ ಹಿತಾಸಕ್ತಿ ಕಾಪಾಡೋ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಎಲ್ಲಾ ಸಂದರ್ಭದಲ್ಲೂ ಡಿ ಕೆ ಶಿವಕುಮಾರ್ ಅವ್ರನ್ನ ಬಳಸ್ಕೊಂಡಿದೆ. ಹ್ಮ್ ಅಟ್ ದ ಸೇಮ್ ಟೈಮ್ ಸಿದ್ದರಾಮಯ್ಯನವ್ರನ್ನ ಸೈದ್ಧಾಂತಿಕವಾಗಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಅನ್ನ ಗಟ್ಟಿಗೊಳಿಸಿದ್ದಾರೆ. ಎರಡು ಕೂಡ ಸಮತೂಕವಾಗಿದ್ದಾವೆ. ಒಂದು ಪಕ್ಷಕ್ಕೆ ದುಡ್ಡು ಕಾಸಿದ್ರೆ ಸಾಲದು, ಒಂದು ತಾತ್ವಿಕ ನೆಲೆಗಟ್ಟೆ ಬೇಕಲ್ವಾ, ಸೈದ್ಧಾಂತಿಕ ಸ್ಪಷ್ಟತೆ ಬೇಕು. ಅಟ್ ದ ಸೇಮ್ ಟೈಮ್ ಬರೇ ಸೈದ್ಧಾಂತಿಕ ಸ್ಪಷ್ಟತೆ ಇದ್ರೆ ಸಾಲದು, ಬೇರೆ ಎಲ್ಲಾ ರೀತಿಯ ಪೂರಕ ಅಂಶಗಳು ಬೇಕಾಗುತ್ತೆ. ಆರ್ಥಿಕವಾದಂಥದ್ದು, ತಂತ್ರಗಾರಿಕೆಯಲ್ಲಿ, ಆ ತಂತ್ರಗಾರಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಒಂದ್ ಹೆಜ್ಜೆ ಮುಂದೆ ಇದ್ದಾರೆ. 2023 ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಎಷ್ಟು ಸಿದ್ದರಾಮಯ್ಯನವರ ಸರ್ಕಾರ ಬರಕ್ಕೆ ಸಿದ್ದರಾಮಯ್ಯನವರು ಎಷ್ಟು ಶ್ರಮ ಇದೆಯೋ, ಎಷ್ಟು ಶಕ್ತಿ ಇದೆಯೋ, ಅಷ್ಟೇ ಶಕ್ತಿ ಡಿ ಕೆ ಶಿವಕುಮಾರ್ ಅವರು ಕೂಡ ದಾರಿ ಎರೆದಿದ್ದಾರೆ. ಅದನ್ನ ಇಲ್ಲ ಅಂತ ಹೇಳಕ್ಕಾಗಲ್ಲ. ಇದನ್ನ ತುಂಬಾ ಪ್ರಾಮಾಣಿಕವಾಗಿ ನಾವೆಲ್ಲರೂ ನೋಡ್ಬೇಕಾಗುತ್ತೆ. ಹೌದು. ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋದು ಬೇರೆ ವಿಚಾರ. ಆದ್ರೆ ಸುಮಾರು ಅಭ್ಯರ್ಥಿಗಳನ್ನ ಡಿ ಕೆ ಶಿವಕುಮಾರ್ ಆಯ್ಕೆ ಮಾಡಿ ಸ್ವಂತ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಚುನಾವಣಾ ಖರ್ಚು ವೆಚ್ಚಗಳನ್ನು ವೈಯಕ್ತಿಕವಾಗಿ ನಿಭಾಯಿಸಿದ್ದಾರೆ ಅಂತಕ್ಕಂಥ ಮಾತುಗಳು ಕಾಂಗ್ರೆಸ್ ವಲಯದಲ್ಲಿ ಕೇಳ್ತಾ ಇದ್ದಾರೆ. ಸೊ ಈಗಲೂ ಕೂಡ 2 ಕ್ಷೇತ್ರಗಳ ಚುನಾವಣೆ ನಡೀತಿದೆಯಲ್ವಾ, 2 ಕ್ಷೇತ್ರಗಳ ಚುನಾವಣೆಗಳಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷ ಸ್ಥಾನದ ವರ್ಚಸ್ಸನ್ನ ಇಮ್ಮಡಿ ಬಳಸ್ಕೊಳ್ಳೋ ನಿಟ್ಟಿನಲ್ಲಿ ಚುನಾವಣೆ ನಡೀತಾ ಇದೆ. ಈಗ ನಮ್ಮ ಬಾಗಲಕೋಟೆಯಲ್ಲಿ ಕುರುಬ ಮತಗಳು ಜಾಸ್ತಿ ಇದಾವೆ, ಒಕ್ಕಲಿಗ ಮತಗಳಿಲ್ಲ. ಅಲ್ಲಿ ಅಹಿಂದ ಮತಗಳು ಅಲ್ಲಿ ಪೊಲರೈಸೇಷನ್ ಆಗ್ಬೇಕು. ಆ ಕೆಲಸವನ್ನು ಯಾರು ಮಾಡ್ತಿದ್ದಾರೆ? ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ? ದಾವಣಗೆರೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಶಾಮೂರ್ ಕುಟುಂಬದ ರಾಜಕೀಯ ಅಸ್ತಿತ್ವವನ್ನು ಉಳಿಸೋ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಕೂಡ ಲಿಂಗಾಯತ ಸಮುದಾಯ, ಬಹುಸಂಖ್ಯಾತ ಲಿಂಗಾಯತ ಸಮುದಾಯಗಳಿದಾವೆ. ಸೊ 2 ಕಾಂಬಿನೇಷನ್ ಚೆನ್ನಾಗಿದೆ, ಆದ್ರೆ ಇಲ್ಲಿ ಏನಾಗುತ್ತೆ, ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮುಂದೆ ಹಿಂದೆ ಕೂಡ ಇದ್ರು, ನನ್ನ ತ್ಯಾಗಕ್ಕೆ ಏನು ಬೆಲೆ ಇಲ್ವಾ ಅಂತ ಕೇಳಿದ್ದಾರೆ. ತಪ್ಪೇನಿಲ್ಲ ಅನ್ಸುತ್ತೆ. ಆದ್ರೆ ತೀರ್ಮಾನ ಮಾಡ್ಬೇಕಾದ್ರೆ ಹೈಕಮಾಂಡೇ ಹೊರತು ಬೇರೆ ಯಾರು ಅಲ್ಲ. ಅದನ್ನ ಸಿದ್ದರಾಮಯ್ಯನವರು ಒಪ್ಕೊಂಡಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಒಪ್ಕೊಳ್ತಾ ಇದ್ದಾರೆ. ಆದಷ್ಟು ಬೇಗ ಈ ಚುನಾವಣೆಯಲ್ಲಿ ಟಾಸ್ಕ್ ಅಂತ ಕೊಟ್ರೆ ಇಬ್ಬರಿಗೂ, ಈ ಚುನಾವಣೆ ನನಗೆ ಅಧಿಕಾರ ಹಂಚಿಕೆಗೆ ದೊಡ್ಡ ಟಾಸ್ಕ್ ಅಂತ ನನಗನ್ಸೋದಿಲ್ಲ. ಇದು ಸರ್ಕಾರದ ಆಡಳಿತವನ್ನ ಟೆಸ್ಟ್ ಡೋಸ್ ಅಂತ ಹೇಳ್ತೀವಲ್ಲ, ಒಂದು ಪರೀಕ್ಷೆ ಅಂತ ಹೇಳ್ಬೋದು, ಅಲ್ಲಿಗೆ ನಿಂತ್ಕೊಬಹುದು ಅಂತ ನನಗನ್ಸುತ್ತೆ. ಸರ್, ಮುಖ್ಯವಾಗಿ 2 ಕ್ಷೇತ್ರದ ಮಾಜಿ ಶಾಸಕರು ನಿಧನ ಹೊಂದಿದವರು, HY ಮೇಟಿ ಅವರು ಇರಲಿ, ಶಾಮನೂರು ಶಿವಶಂಕರಪ್ಪನವರು ಇರಲಿ, ಸಿದ್ದರಾಮಯ್ಯನವರಿಗೆ ಅತ್ಯಂತ ಆಪ್ತವಾಗಿ ಇದ್ದವರು ಅಂತ. ಸೊ ಹಾಗಾಗಿ ಸಿದ್ದರಾಮಯ್ಯನವರಿಗೆ ಇದೊಂದು ದೊಡ್ಡ ಸವಾಲಾಗಿ ಎದುರಾಗಿದೆ. ಆಮೇಲೆ ಡಿ ಕೆ ಶಿ ಅವರ, ನೀವು ಹೇಳಿದ ಹಾಗೆ KPCC ಅಧ್ಯಕ್ಷ ಪಟ್ಟದ ವರ್ಚಸ್ಸನ್ನ ವೃದ್ಧಿಸಿಕೊಳ್ಳುವುದಕ್ಕೂ ಕೂಡ ಈ ಉಪಚುನಾವಣೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಅನ್ನೋದ್ರಲ್ಲಿ ಏನು ಅನುಮಾನ ಇಲ್ಲ. ಈಗ ಡಿ ಕೆ ಶಿ ಅವರ ಬಗ್ಗೆ ಸ್ಪಷ್ಟವಾಗಿ ನೀವು ಹೇಳ್ತಾ ಇದ್ರಿ, ಗುಜರಾತ್, ರಾಜಸ್ಥಾನ ಇವೆಲ್ಲವೂ ಕೂಡ, ಅಥವಾ ನಮ್ಮ ಪಕ್ಕದ ರಾಜ್ಯ ಕೇರಳದಲ್ಲಾಗ್ಲಿ, ಆಂಧ್ರ ಪ್ರದೇಶದಲ್ಲಾಗ್ಲಿ, ತಮಿಳುನಾಡಲ್ಲಾಗ್ಲಿ ಏನೇ ಸಮಸ್ಯೆಗಳಿದ್ರು ಡಿ ಕೆ ಶಿ ಬೇಕು. ಬಟ್ ಅಧಿಕಾರ ಅನ್ನುವ ವಿಚಾರ ಬಂದಾಗ, ಅಥವಾ ಮುಖ್ಯಮಂತ್ರಿ ಪಟ್ಟ ಅನ್ನುವಂಥ ವಿಚಾರ ಬಂದಾಗ ಡಿ ಕೆ ಶಿ ಅವರನ್ನ ಆ ಸ್ಥಾನದಲ್ಲಿ ಕೂರಿಸುವುದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ಹಂತಕ್ಕೆ ಮೀನಮೇಷ ಎಣಿಸುತ್ತೆ. ರಾಹುಲ್ ಗಾಂಧಿ ಅವರು ರಾಷ್ಟ್ರ ಮಟ್ಟದಲ್ಲಿ ಒಂದು ಅಹಿಂದ ವರ್ಗದ ಅಥವಾ ಅಹಿಂದ ಚಳುವಳಿಯನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಮುಂದುವರಿಸಬೇಕು ಅನ್ನುವಂತಹ ದೃಷ್ಟಿಯಲ್ಲಿ, ಸಿದ್ದರಾಮಯ್ಯನವರಂತಹ ಮುಖ್ಯಮಂತ್ರಿಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಇರಲಿ ಅನ್ನುವಂತಹ ದೃಷ್ಟಿಯಲ್ಲಿ ಇದ್ರೆ, ಇನ್ನೊಂದಿಷ್ಟು ಹಿರಿಯ ನಾಯಕರು ಆರ್ಥಿಕ ಮೂಲವೂ ಬೇಕು ಪಕ್ಷಕ್ಕೆ, ಅಥವಾ ಪಕ್ಷದ ಸಂಘಟನೆ ಯುವಕರನ್ನ ಸೆಳೆಯುವ ನಿಟ್ಟಿನಲ್ಲಿ ಏನೇನ್ ಪೂರಕವಾದಂಥ ವ್ಯವಸ್ಥೆಗಳು ಆಗಬೇಕು, ಅದೆಲ್ಲವೂ ಕೂಡ ಆಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಡಿ ಕೆ ಶಿ ಅಂತ ನಾಯಕರನ್ನು ಕೂಡ ಬೆಳೆಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಇದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ ಅಂತ. ಖಂಡಿತ. ಇಡೀ ನೋಡಿ, ಈಗ ನೀವೊಂದು ಒಳ್ಳೆ ವ್ಯಾಲಿಡ್ ಪಾಯಿಂಟ್ ಅನ್ನ ರೈಸ್ ಮಾಡಿದ್ದೀರಿ. ರಾಹುಲ್ ಗಾಂಧಿ ಅವರು ಇಡೀ ದೇಶದಲ್ಲಿ ಬಿಹಾರ್ ಚುನಾವಣೆ ಸಂದರ್ಭದಲ್ಲಿ ಹಿಂದುಳಿದ OBC ಪಾಲಿಟಿಕ್ಸ್ ಅನ್ನ, OBCಯ ರಾಜಕೀಯ ಅಸ್ತಿತ್ವವನ್ನ ಪ್ರಸ್ತಾಪ ಮಾಡಿದ್ದಾರೆ.
ಹಿಂದುಳಿದ ವರ್ಗ. ಅದಕ್ಕಿಂತ ಮುಂಚೆನೂ ನರೇಂದ್ರ ಮೋದಿ ಅವರೇ ನಾನೊಬ್ಬ ಹಿಂದುಳಿದ ವರ್ಗದ ಪ್ರಧಾನಮಂತ್ರಿ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ನ ಮೇಲೆ ವಾಗ್ದಾಳಿ ನಡೆಯುತ್ತೆ ಅಂತಕ್ಕಂಥ ಮಾತನ್ನ ಹಾಡಿದ ಮೇಲೆ ಇಲ್ಲಿ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಒಂದು ಹಿಂದುಳಿದ ವರ್ಗದ ರಾಜಕಾರಣ ಮುನ್ನೆಲೆಗೆ ಬಂದಿದೆ. ಎಕ್ಸಾಕ್ಟ್ಲಿ. ಅದನ್ನ ದೊಡ್ಡ ದನಿಯಲ್ಲಿ ರಾಹುಲ್ ಗಾಂಧಿ ಸೆನ್ಸಸ್ ಮಾಡಬೇಕು, ಜನಗಣತಿ ಮಾಡಬೇಕು ಅಂತೇಳಿ ಕಳೆದ 16 ವರ್ಷಗಳಿಂದ ವಾದ ಮಾಡ್ತಾ ಇದ್ರು. ಈಗ ಅದನ್ನು ಜನಗಣತಿ ಆರಂಭ ಆಗಿದೆ. ಈಗ 2011ರಿಂದ ಜನಗಣತಿ ಆಗಿರ್ಲಿಲ್ಲಲ್ಲ. ಜಾಗತಿಕ ಜನಗಣತಿ ಆರ್ಥಿಕ ಮತ್ತು ಶೈಕ್ಷಣಿಕ ಮತ್ತು ಔದ್ಯೋಗಿಕ ಸ್ಥಿತಿಗತಿಗಳ ಅರ್ಥ ಆಗ್ಬೇಕಲ್ಲ ಈ ದೇಶದ ಮುಂದೆ ಯೋಜನೆಗಳನ್ನು ರೂಪಿಸಲಿಕ್ಕೆ. ಹಾಗಾಗಿ ರಾಹುಲ್ ಗಾಂಧಿ ಅವರಿಗೆ ಒಂದು ಸ್ಪಷ್ಟತೆ ಇದೆ. ಹಿಂದುಳಿದ OBC ಪಾಲಿಟಿಕ್ಸ್ ಬಹಳ ಮುಖ್ಯ ಮುನ್ನೆಲೆಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಬ್ಬ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಅಂತ ಯಾರು ಇದ್ದಿದ್ರೆ ಅದು ಸಿದ್ದರಾಮಯ್ಯನವರು ಮಾತ್ರ, ಒಂದು ರಾಜ್ಯದಲ್ಲಿ, ಕರ್ನಾಟಕದಲ್ಲಿ. ಈ ಹಂತದಲ್ಲಿ ಹಿಂದುಳಿದ ವರ್ಗದ ನಾಯಕರಾಗಿ, ಅಹಿಂದ ನಾಯಕರಾಗಿ ಸಿದ್ದರಾಮಯ್ಯಗೆ ದೊಡ್ಡ ಹೆಸರಿದೆ, ಪ್ರಭಾವ ಇದೆ ಕರ್ನಾಟಕದ ರಾಜಕಾರಣದಲ್ಲಿ. ಸೊ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರನ್ನ ಶೇಕ್ ಮಾಡಿದ್ರೆ ಅಥವಾ ಅವ್ರನ್ನ ಅಧಿಕಾರದಿಂದ ಇಳಿಸಿದ್ರೆ ಇಡೀ ರಾಜ್ಯಕ್ಕೆ ಕೊಡಬಹುದು, ಇಡೀ ದೇಶಕ್ಕೆ ಕೊಡಬಹುದಾದ ಸಂದೇಶ ಏನು ಹೋಗ್ಬೋದು? ಒಬ್ಬ ಹಿಂದುಳಿದ ವರ್ಗದ ನಾಯಕನನ್ನ ಅಧಿಕಾರದಿಂದ ಇಳಿಸಿ ಒಬ್ಬ ಬಲಾಢ್ಯ ಸಮುದಾಯದ ನಾಯಕನನ್ನ ಅಧಿಕಾರಕ್ಕೆ ಕೂರಿಸೋದಿದೆಯಲ್ಲ, ಇದು ಇಷ್ಟೆಲ್ಲ ವ್ಯಾಖ್ಯಾನಗಳಿಗೆ ಒಳಗಾಗ್ಬೋದು, ಟೀಕೆಗಳಿಗೆ ಒಳಗಾಗ್ಬೋದು. ಇದು ಎಲ್ಲಿಗೆ ನಿಲ್ಲುತ್ತೆ ಅಂದ್ರೆ, ಇದೇನಾ ರಾಹುಲ್ ಗಾಂಧಿ ಅವರ ಸಾಮಾಜಿಕ ನ್ಯಾಯದ ಬದ್ಧತೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೂಡ ಎತ್ತು ಬಿಡುತ್ತೆ ಸಹಜವಾಗಿ. ಸರ್, ಈ ಹಿಂದೆ ಆಗಿರುವ ರಾಜಕೀಯ ಬೆಳವಣಿಗೆಗಳನ್ನ ಗಮನಿಸಿದ್ರೆ ದೇವರಾಜ ಅರಸು ಅವರನ್ನ ಕೆಳಗಿಳಿಸಿ ಗುಂಡೂರಾವ್ ಅವರನ್ನ ಮುಖ್ಯಮಂತ್ರಿ ಮಾಡಿರುವಂತ ಉದಾಹರಣೆ ನಾವು ಗಮನಿಸಬೇಕಾಗುತ್ತೆ, ಇತಿಹಾಸ ಗಮನಿಸಬೇಕಾಗುತ್ತೆ. ಅದಾದ ಬಳಿಕ ಬಂಗಾರಪ್ಪ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ ಸಂದರ್ಭದಲ್ಲಿ ವೀರಪ್ಪ ಮೊಯ್ಲಿ ಅವರನ್ನ ಆ ಸ್ಥಾನಕ್ಕೆ ಕೂರಿಸಿದಂತ ಕಾಂಗ್ರೆಸ್ನ ಇತಿಹಾಸವನ್ನು ಕೂಡ ಗಮನಿಸಬೇಕಾಗುತ್ತೆ. ಅದೇ ರೀತಿಯಲ್ಲಿ ಸಿದ್ದರಾಮಯ್ಯ ಮತ್ತು DKಶಿ ಅವರ ನಡುವೆ ಏನಾದರೂ ಇತಿಹಾಸ ಮರುಕಳಿಸುತ್ತಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಅದೆಲ್ಲದಕ್ಕೂ ಕೂಡ ಈ ಉಪಚುನಾವಣೆಗಳು ಒಂದು ಪೂರಕ ಅನ್ನುವ ರೀತಿಯಲ್ಲಿ, ಒಂದು ಸೂಚನೆ ಅನ್ನುವ ರೀತಿಯಲ್ಲಿ ಈಗ ಬೆಳವಣಿಗೆ ನಡೀತಾ ಇರೋದು. ಒಂದೇ ಗುಂಡೂರಾವ್ DKಶಿ ಆಗ್ತಾರಾ ಅಥವಾ ವೀರಪ್ಪ ಮೊಯ್ಲಿ DKಶಿ ಆಗ್ತಾರಾ ಅನ್ನುವಂಥ ಪ್ರಶ್ನೆ ಈಗ ಪ್ರಶ್ನೆ ಇರೋದೇನಂದ್ರೆ, ನೀವು ಸಿದ್ದರಾಮಯ್ಯ ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ ಎರಡು ಕ್ಷೇತ್ರದಲ್ಲಿ. ನಿನ್ನೆ ಎಲ್ಲ ಏನ್ ಹೇಳ್ತಿದಾರೆ, ನೀವು ಓಟ್ ಹಾಕ್ತಿರೋದು ಸಿದ್ದರಾಮಯ್ಯಗೆ ಅಂತ ಹೇಳ್ತಾ ಇದ್ದಾರೆ. ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಓಟ್ ಹಾಕ್ತಾ ಇದ್ದೀರಿ ನೀವು ಅಂತ ಅರ್ಥ. ನಾನು ಮುಖ್ಯಮಂತ್ರಿ ಆಗಿದ್ದೀನಿ, ನಾನು ಇರ್ಬೇಕು ಅಂದ್ರೆ ನೀವು ಓಟ್ ಹಾಕ್ಬೇಕು ಅಂತೇಳಿ ಒಂದು ರಾಜಕೀಯವಾದಂತ ಮಾತನ್ನ ಆಡ್ತಾ ಇದ್ದಾರೆ ಅವರು. ಅದು ಕರೆಕ್ಟ್, ಅದು ಎಕ್ಸಾಕ್ಟ್. ಅಂದ್ರೆ ಅದ್ರ ಅರ್ಥ, ನಾನು ಮುಂದುವರಿಬೇಕಾದ್ರೆ ನಾನು ಮುಂದುವರಿತೀನಿ, ನೀವು ನನಗೆ ಬೆಂಬಲವಾಗಿ ನಿಲ್ಲಿ ಅಹಿಂದ ವರ್ಗ. ಒಂದು ಪಾಯಿಂಟ್, ನಾನು ಮುಂದುವರಿಬೇಕಾದ್ರೆ ನೀವು ನನಗೆ ಗೆಲ್ಲಿಸ್ಬೇಕು, ನನ್ನ ಕೈ ಬಲಪಡಿಸ್ಬೇಕು ಅನ್ನೋ ಅರ್ಥದಲ್ಲೂ ಇದೆ. ನೋಡಿ, ದೇವರಾಜ ಅರಸು ಕಾಲಘಟ್ಟದಲ್ಲಿ ದೇವರಾಜ ಅರಸು ಯಾವ ಹಿಂದುಳಿದ ವರ್ಗಗಳಿಗೋಸ್ಕರ ಶ್ರಮ ಪಟ್ಟರು, ತ್ಯಾಗವನ್ನ ಮಾಡಿದ್ರು, ಆ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ನಾಯಕರೇ ದೇವರಾಜ ಅರಸವರ ಬೆನ್ನಿಗೆ ಇರಿದಿತ್ತು. ಅದು ಇತಿಹಾಸ. ಸೊ ನೀವು ದೇವರಾಜ ಅರಸವ್ರನ್ನ ಅಧಿಕಾರ ಪದಚ್ಯುತಿಗೊಳಿಸಿದಾಗ ಅಧಿಕಾರ ಯಾರಿಗ ಹೋಯ್ತು? ಬಲಾಢ್ಯ ಜಾತಿ. ನೀವು ಅಟ್ ಸೇಮ್ ಟೈಮ್ ಬಂಗಾರಪ್ಪನವ್ರನ್ನ ಅಧಿಕಾರ ಶೇಕ್ ಮಾಡಿ ಹಿಂದುಳಿದ ವರ್ಗದ ವೀರಪ್ಪ ಮೊಯ್ಲಿ ತಗೊಂಡ್ ಕೊಟ್ರು, ನಿಜ. ಆದ್ರೆ ಅಟ್ ಸೇಮ್ ಟೈಮ್ ಅವ್ರ ನಂತರದಲ್ಲಿ ಕಾಂಗ್ರೆಸ್ ನಲ್ಲಿ ಹಿಂದುಳಿದ ವರ್ಗದವ್ರು ಯಾರಾದ್ರೂ ಧರ್ಮಸಿಂಗ್ ಆದ್ರು ಕೊಯ್ಲೇಷನ್ ಗವರ್ಮೆಂಟ್ ಅಲ್ಲಿ. ಧರ್ಮಸಿಂಗ್ ಅವರಿಂದ ಅಧಿಕಾರವನ್ನ ಕಿತ್ಕೊಂಡು ಯಾರಿಗೆ ಟ್ರಾನ್ಸ್ಫರ್ ಆಯ್ತು ಅಧಿಕಾರ? ಯಾರು ಶೇಕ್ ಮಾಡಿದ್ರು? ಯಾರಿಗ ಹೋಯ್ತು ಅಧಿಕಾರ? ಬಲಾಢ್ಯ ಜಾತಿಗಳಿಗೆ ಹೋಯ್ತು. ಸೊ ಯಾವಾಗಿಂದಕ್ಕೂ ಇವತ್ತು ಬಹಳ ವ್ಯತ್ಯಾಸ ಆಗಿದೆ. ಈಗ ಹಿಂದುಳಿದ ವರ್ಗಗಳಲ್ಲಿ ಒಂದು ರಾಜಕೀಯ ಪ್ರಜ್ಞೆ ಮೂಡಿದೆ. ಅದು ಏನಪ್ಪಾ ಅಂದ್ರೆ, ಜಾಗೃತಿ ಮೂಡಿದೆ ಅಂದ್ರೆ ಸಿದ್ದರಾಮಯ್ಯನವರ ಕಾರಣಕ್ಕೆ ಒಂದು ಅಹಿಂದ ರಾಜಕಾರಣ ಬಹಳ ಗಟ್ಟಿಯಾಗಿ ಮುನ್ನೆಲೆಗೆ ಮಾತಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರನ್ನ ಅಧಿಕಾರದಿಂದ ಕೆಳಗಿಳಿಸೋದಿದೆಯಲ್ಲ, ನೀವು DK ಶಿವಕುಮಾರ್ ಅವ್ರಿಗೆ ಸಾಮರ್ಥ್ಯ ಇಲ್ಲ ಅಂತಲ್ಲ ಅಥವಾ ಅರ್ಹತೆ ಇಲ್ಲ ಅಂತಲ್ಲ, ಅವ್ರಿಗೆ ಸಾಕಷ್ಟು ಅರ್ಹತೆ ಇದೆ ಮುಖ್ಯಮಂತ್ರಿ ಆಗ್ಲಿಕ್ಕೆ. ಆದ್ರೆ ನೀವು ಜಾತಿ ರಾಜಕಾರಣದಲ್ಲಿ ಸಾಮಾಜಿಕ ನ್ಯಾಯದ ರಾಜಕಾರಣ ಪ್ರಶ್ನೆ ಬಂದಾಗ ಸಿದ್ದರಾಮಯ್ಯನವ್ರನ್ನ ಏನಾದ್ರು ಕಾಂಗ್ರೆಸ್ ಅಧಿಕಾರದಿಂದ ಕೆಳಗಿಳಿಸಿದ್ರೆ ರಾಷ್ಟ್ರ ಮಟ್ಟದಲ್ಲಿ ವಿರೋಧ ಪಕ್ಷಗಳಿಗೆ ದೊಡ್ಡ ಅಸ್ತ್ರ ಸಿಕ್ತಂಗಾಗುತ್ತೆ. ನಿಮ್ಮದೇ ರಾಜ್ಯದಲ್ಲಿ ಫುಲ್ ಪ್ಲೆಡ್ಜಲ್ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದಲ್ಲೇ ಒಬ್ಬ ಪಾಪ್ಯುಲರ್ OBC ನಾಯಕನನ್ನ ಅಧಿಕಾರದಿಂದ ಕಾರಣ ಇಲ್ಲದೆ ಇಳಿಸ್ತೀರಿ ಅಂದ್ರೆ ಅವ್ರ ಮೇಲೆ ಆರೋಪ ಇಲ್ಲ, ಭ್ರಷ್ಟಾಚಾರ ಆರೋಪ ಇಲ್ಲ, CD ಇಲ್ಲ, ಬೇರೆ ಇನ್ಯಾವುದೇ ತರದ ಗಂಭೀರವಾದ ಆರೋಪಗಳು ಇಲ್ಲದೆ ಇದ್ದಾಗ ಅನಾರೋಗ್ಯದ ಸಮಸ್ಯೆ ಇಲ್ಲ. ಸೊ ಎಲ್ಲ ಇದ್ದಾಗ ಏನೂ ಇಲ್ಲದೆ ಇನ್ನೊಂದು ಜಾತಿಯ ನಾಯಕನಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನೀವು ತೆಗೆದಿದ್ದೆ. ಆದ್ರೆ ಅದಕ್ಕೆ ರಾಹುಲ್ ಗಾಂಧಿ ರಾಷ್ಟ್ರ ಮಟ್ಟದ ಉತ್ತರ ಕೊಡ್ಬೇಕಾಗುತ್ತೆ. ಯಾರು ಕೇಳಿರ್ತಾರೆ ನಿಮ್ದು ಜಸ್ಟಿಸ್ ಏನು ಅಂತ ಹೇಳಿ. ಏರಿಸುವುದಕ್ಕೂ ಮತ್ತು ಇಳಿಸುವುದಕ್ಕೂ ಒಂದು ಕಾರಣ ಬೇಕು, ಸಕಾರಣ ಬೇಕು ಅಂತ. ಹೌದು, ನೋಡಿ ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ಯಡಿಯೂರಪ್ಪನವ್ರನ್ನ BJP ಅವರು ಅಧಿಕಾರದಿಂದ ಇಳಿಸ್ಬಿಟ್ರು, ಹೌದಾ? ಬೊಮ್ಮಾಯಿ ಅವ್ರೇನ್ ಮಾಡಿದ್ರು?
ಸೊ ನೀವು ಯಡಿಯೂರಪ್ಪನವ್ರನ್ನ ಇಳಿಸಿದ್ದಕ್ಕೆ ಇವತ್ತವರೆಗೂ ಬಿಜೆಪಿ ಕಾರಣ ಕೊಟ್ಟಿಲ್ಲ. ಹ್ಮ್ ಹ್ಮ್ ಯಡಿಯೂರಪ್ಪನವ್ರ ಮೇಲೆ ಅವ್ರ ಅಧಿಕಾರದಿಂದ ಇಳಿಬೇಕಾದ್ರೆ ಅವ್ರ ಮೇಲೆ ಭ್ರಷ್ಟಾಚಾರ ಆರೋಪ ಇರಲಿಲ್ಲ ಈ ಅವಧಿಯಲ್ಲಿ. ಹ್ಮ್ ಹ್ಮ್ ಅವ್ರ ಆರೋಗ್ಯ ಚೆನ್ನಾಗಿತ್ತು ಹ್ಮ್ ಅಥವಾ ಗುಂಪುಗಾರಿಕೆ ಇರಲಿಲ್ಲ. ಹಾಗಾಗಿ ಯಡಿಯೂರಪ್ಪನವರು ಕಾರಣ ಕೊಡದಲ್ಲೇ ಇಳಿಸಿದ್ರಲ್ಲ, ಕಾರಣ ಅವ್ರಿಗೆ ಗೊತ್ತಿರ್ಬೋದು. ಯಡಿಯೂರಪ್ಪನವ್ರಿಗೆ ಮತ್ತು ಬಿಜೆಪಿ ಹೈಕಮಾಂಡ್ಗೆ ಕಾರಣ ಗೊತ್ತಿರ್ಬೋದು. ಯಡಿಯೂರಪ್ಪನವರು ಕಂಚಿನ ಹಾಕೊಂಡು ರಿಸೈನ್ ಮಾಡಿದ್ರಲ್ಲ, ಒಬ್ಬ ಪಾಪ್ಯುಲರ್ ನಾಯಕ ಯಡಿಯೂರಪ್ಪನವರು, ಪಕ್ಷ ಯಾವುದೇ ಇರಲಿ, ಒಬ್ಬ ಪಾಪ್ಯುಲರ್ ಮಾಸ್ ಲೀಡರ್ ಅನ್ನ ಈ ಮಟ್ಟಿಗೆ ಇಳಿಸಿದ ಮೇಲೆ ಈಗ ಲಿಂಗಾಯತ ಸಮುದಾಯ ಬಿಜೆಪಿ ಹಂಗಾಗಿ ಬಿಜೆಪಿ ಜೊತೆಗಿದೆ ಅನ್ನೋ ಕಾರಣ ಬೇರೆ ವಿಚಾರ. ಯಾಕಂದ್ರೆ ಅವ್ರ ಮಗನಿಗೆ ಪಾರ್ಟಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಆದ್ರೆ ಕಾರಣ ಕೊಡದಲ್ಲೇ ಶೇಕ್ ಆದಾಗ ಈಗ ಅದು ಸಾಮಾನ್ಯ ಜನರ ಮನಸ್ಸಿನಲ್ಲಿ ಇದೆ. ಏನೋ ಅವ್ರ ರವಿಕುಮಾರ್ ಸರ್, ಯಡಿಯೂರಪ್ಪನವರ ವಿಷಯವನ್ನ ನೀವು ಪ್ರಸ್ತಾಪ ಮಾಡಿದ್ರಿ. ಯಡಿಯೂರಪ್ಪನವರನ್ನ ಕೆಳಗಿಳಿಸುವುದಕ್ಕೆ ಬಿಜೆಪಿ ಮತ್ತು RSS ಸಿದ್ಧಾಂತವನ್ನ ಮೀರಿ ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರು ಬೆಳೆದ್ರು ಅನ್ನುವಂಥ ಕಾರಣ ಅನ್ನೋದು ಚರ್ಚೆ ಆ ಸಂದರ್ಭದಲ್ಲಿ ಆಗಿತ್ತು ಅನ್ನೋದನ್ನ ತೆಗೆದುಕೊಂಡ್ರೆ, ಈಗ ಸಿದ್ದರಾಮಯ್ಯನವರನ್ನ ಆ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ಕಾಂಗ್ರೆಸ್ನಲ್ಲಿ ಅಂತ ಬಲವಾದ ಕಾರಣ ಕೊಡೋದಕ್ಕೆ ಏನೂ ಇಲ್ಲ ಅಂತ. ಒಂದು JDS ನಿಂದ ಬಂದವರು ಅನ್ನೋದೊಂದು ಕಾರಣ ವಿನಃ ಅವರು ಗಾಂಧಿ ಕುಟುಂಬವನ್ನಾಗ್ಲಿ ಅಥವಾ ಕಾಂಗ್ರೆಸ್ ಅನ್ನ ಬಹಳ ವಿರೋಧಿಸ್ತಿದ್ದಾರೆ ಅಂತ ಹೇಳೋದಕ್ಕೂ ಕೂಡ ಆಗಲ್ಲ. ಯಾಕೆ ಕೇಳಿದ್ರೆ ಕಾಂಗ್ರೆಸ್ ಒಂದು ಸಾಮಾಜಿಕವಾಗಿ ಎಲ್ಲರಿಗೂ ಒಂದು ನ್ಯಾಯ ಕೊಡಬೇಕು, ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ, ಅಹಿಂದ ವರ್ಗಕ್ಕೆ ನ್ಯಾಯ ಕೊಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ರಾಜಕಾರಣ ಮಾಡ್ತಿರುವಂಥ ಸಂದರ್ಭದಲ್ಲಿ ಅಹಿಂದ ಚಳವಳಿಯಿಂದಲೇ ಬಂದಿರುವಂಥ ನಾಯಕನನ್ನು ಕೆಳಗಿಳಿಸೋದಕ್ಕೆ ಕಾರಣ ಕೊಡೋದು ಕಾಂಗ್ರೆಸ್ನಲ್ಲಿ ಇಲ್ಲ ಅಂತ ಅಲ್ವಾ? ಖಂಡಿತ ನೀವು ಕಾರಣ ಕೊಡ್ಬೇಕಾಗುತ್ತೆ. ಕಾರಣ ಒಬ್ಬ ಈಗ ಯಾಕಂದ್ರೆ ನೋಡಿ, ನೀವು ಯಡಿಯೂರಪ್ಪನವ್ರ ವಿಚಾರದಲ್ಲಿ RSS ಮತ್ತು ಬಿಜೆಪಿಯ ಸೈದ್ಧಾಂತಿಕತೆಯನ್ನು ರಾಜಕಾರಣವನ್ನು ಮೀರಿ ಯಡಿಯೂರಪ್ಪನವರು ಜನರ ಮುಂದೆ ಹೋದ್ರು ಅಥವಾ ಅದನ್ನ ಪಾಲಿಸ್ತಾ ಇಲ್ಲ, ನಾವ್ ಹೇಳ್ದಂಗೆ ಕೇಳ್ತಾ ಇಲ್ಲ ಅನ್ನೋದು ಸತ್ಯ. ಆ ಕಾರಣಕ್ಕೋಸ್ಕರ ಅವ್ರನ್ನ ಶೇಕ್ ಮಾಡಿದ್ರು ಅನ್ನೋದು ಬಹಿರಂಗ ರಹಸ್ಯ. ಇಂಟರ್ನಲ್ ಯಾರು ಏನ್ ಹೇಳಿ, ಯಡಿಯೂರಪ್ಪನವರು ಕೋವಿಡ್ ಕಾಲದಲ್ಲಿ ಅಲ್ಪಸಂಖ್ಯಾತರ ಪರವಾಗಿ ರಕ್ಷಣೆಗೆ ನಿಂತಿದ್ದು, ಯಾವುದೇ ಯೋಜನೆಗಳನ್ನು ಕೂಡ ಅಲ್ಪಸಂಖ್ಯಾತರಿಗೆ ವಿಸ್ತರಿಸಿದ್ದು, ಅನೇಕ ಒಬ್ಬ ರಾಜಧರ್ಮ ಅಂತ ನಾವೇನ್ ಹೇಳ್ಬೋದು ಅದನ್ನ ಪಾಲನೆ ಮಾಡಿಕೊಟ್ರು ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ತೆಗ್ದಿದ್ದಾರೆ. ಸಿದ್ದರಾಮಯ್ಯನವರು ಇದೇ RSSಗೆ ಮತ್ತು ಬಿಜೆಪಿಗೆ ತಾತ್ವಿಕವಾಗಿ ದೊಡ್ಡ ಪ್ರತಿರೋಧ ಶಕ್ತಿಯಾಗಿ ಕಾಣ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ. ಈ ಕಾಲಘಟ್ಟದಲ್ಲಿ ಸಿದ್ದರಾಮಯ್ಯನಂತ ಒಬ್ಬ ಕ್ಲಾರಿಟಿ, ಐಡಿಯಾಲಜಿಕ್ ಕ್ಲಾರಿಟಿ ಇರ್ತಕ್ಕಂಥ ಒಬ್ಬ ನಾಯಕ, ಜನನಾಯಕ ಕಾಂಗ್ರೆಸ್ಗೆ ಅವಶ್ಯಕತೆ ಇದೆ ಅಂತ ಮಾತುಗಳು ಕೇಳಿ ಬರುತ್ತಿರುವ ಕಾಲಘಟ್ಟದಲ್ಲೇ ನೀವು ಸಿದ್ದರಾಮಯ್ಯನವ್ರನ್ನ ತೆಗೆದು ಶೇಕ್ ಮಾಡೋದೇ ಆದ್ರೆ, ಅವ್ರನ್ನ ಟರ್ಮಿನೇಟ್ ಮಾಡೋದೇ ಆದ್ರೆ ಅದಕ್ಕೊಂದು ಕಾರಣ ಕೊಡ್ಬೇಕು. ಈ ಕಾರಣ ಕೊಡದಲ್ಲೇ ಕೊಟ್ರೆ ಅಹಿಂದ ಸಮುದಾಯದ ವೋಟರ್ಗಳನ್ನ ಪೋಲರೈಸೇಷನ್ 2013 ಪೋಲರೈಸೇಷನ್ ಮಾಡ್ಕೊಂಡ್ ಬಂದಿರೋದು ಇದೇ ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಸಿದ್ದರಾಮಯ್ಯನ ನಂತರದಲ್ಲಿ ಅಹಿಂದ ನಾಯಕ ಯಾರು ಕಾಂಗ್ರೆಸ್ನಲ್ಲಿ ಅನ್ನೋ ಪ್ರಶ್ನೆಗೆ ಉತ್ತರ ಇನ್ನೂ ಸಿಕ್ಕಿಲ್ಲ. ಸೊ ನೀವು ಆಲ್ಟರ್ನೇಟಿವ್ ಇಲ್ದಲೇ ಇದ್ದಾಗ ನೀವು ಸಿದ್ದರಾಮಯ್ಯನವ್ರನ್ನ ಅಧಿಕಾರದಿಂದ ಕೆಳಿಸ್ಕೊಂಡು, ಈಗ ಅಕಸ್ಮಾತ್ ಬೈ ಎಲೆಕ್ಷನ್ಸ್ ಅಲ್ಲಿ ಚುನಾವಣೆಗಳಲ್ಲಿ ಈ ಚುನಾವಣೆಯಲ್ಲಿ ಏನಾದ್ರು ವ್ಯತಿರಿಕ್ತ ಪರಿಣಾಮ ಆದ್ರೆ ಅದು ಸರ್ಕಾರದ ಆಡಳಿತ ವಿರೋಧಿ ಅಲೆ ಅನ್ಕೊಂಬೋದು ಬಿಟ್ರೆ ಬೇರೆ ಏನ ಅರ್ಥ ಆಗಲ್ಲ. ಸಿದ್ದರಾಮಯ್ಯನವರು ಆಡಳಿತ ನಡೆಸೋದ್ರಲ್ಲಿ ಯಾಕೋ ಮೊದಲಂಗೆ 2013-18 ರೆಸಿಮ್ ನಲ್ಲಿ ಇದ್ದಂತ ಸಿದ್ದರಾಮಯ್ಯನವರ ಜೋಶ್ ಇಲ್ಲ, ಈಗ ಸ್ವಲ್ಪ ಸಾಫ್ಟ್ ಆಗಿದೆ ಅನ್ನೋ ಮಾತು ನಿಜ ಆಗ್ಬೋದು ಬಿಟ್ರೆ, ಬಟ್ ಇಲ್ಲ ನೋಡಿ ಇವತ್ತು ಸಿದ್ದರಾಮಯ್ಯನವರು ಕ್ಯಾಂಪೇನ್ ಮಾಡ್ತಿರೋ ಸ್ಟೈಲ್ ನೋಡಿ, 2 ಕ್ಷೇತ್ರಗಳಲ್ಲಿ ತುಂಬಾ ಸ್ಪಿರಿಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಕೂಡ. ಆದ್ರೆ ನೀವು ಅಧಿಕಾರವನ್ನ ಯಾರಿಂದ ಯಾರಿಗೆ ಕೊಡ್ತೀರಿ ಅನ್ನೋದು ಬಹಳ ಮುಖ್ಯ. ನೀವು ಒಬ್ಬ ಬಲಾಢ್ಯನಿಂದ ದುರ್ಬಲನ ಕೈಗೆ ಅಧಿಕಾರ ಹೋದ್ರೆ, ಅಂದ್ರೆ ದುರ್ಬಲ ಅಂದ್ರೆ ಸಾಮಾಜಿಕವಾಗಿ ದುರ್ಬಲನಾಗಿರ್ತಕ್ಕಂಥ ಸಮುದಾಯದ ಕೈಗೆ ಅಧಿಕಾರವನ್ನು ಕೊಟ್ರೆ, ಸಿದ್ದರಾಮಯ್ಯನವ್ರನ್ನ ನೀವು ಅಧಿಕಾರದಿಂದ ಇಳಿಸೋದೇ ಆದ್ರೆ ಅವರಿಂದ ಯಾರಿಗೆ ಅಧಿಕಾರ ಹೋಗ್ಬೇಕು ಅಂದ್ರೆ ಅವ್ರಿಗಿಂತನೂ ಶೋಷಿತ ಸಮುದಾಯ ಯಾವ್ದಾರು ಇದ್ರೆ ಅವ್ರಿಗೆ ಹೋಗ್ಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ಈ ಚರ್ಚೆಯಲ್ಲಿ ಭಾಗಿಯಾಗಿ ತಮ್ಮದೇ ಆದ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿರೋದಕ್ಕೆ ನಮಸ್ಕಾರ. ಈ ದಿನ .com ಪರವಾಗಿ ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿ ಮತ್ತು ಮಾಹಿತಿಗಾಗಿ ನೋಡ್ತಾ ಇರಿ ಈ ದಿನ .com. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.